ಪ್ರೀತಿಯ ಕುವರ ಗಣೇಶ ದೇವರ ಪೂಜೆಯು ನಿರ್ವಿಘ್ನವಾಗಿ ಸಾಗವಾಗಿ ನೆರವೇರಲೆಂದು ಹಾರೈಸುತ್ತಾ ನನ್ನ ಮಾತನ್ನು ಪ್ರಾರಂಭಿಸುತ್ತೇನೆ. ನಾನು ಈ ದಿನ ಸೂರ್ಯ ಮುಳುಗದ 6 ದೇಶಗಳ ಬಗ್ಗೆ ಮಾತನಾಡುತ್ತೇನೆ. ಕೆಲವರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೇನೂ ಇರಬಹುದು. ನಮ್ಮ ಭೂಮಿ ಸೌರಮಂಡಲದಲ್ಲಿರುವ ಒಂದು ಸುಂದರವಾದ ಗ್ರಹ. ಪ್ರಪಂಚದಲ್ಲಿ ಸುಮಾರು 195 ದೇಶಗಳಿವೆ. ಈ ಎಲ್ಲ ದೇಶಗಳಲ್ಲೂ ಹಗಲು ರಾತ್ರಿ ಎನ್ನುವುದು ಸಮಾನವಾಗಿ ಬರುತ್ತದೆ. ಆದರೆ ಪ್ರಪಂಚದ ಕೆಲವು ದೇಶಗಳಲ್ಲಿ ರಾತ್ರಿ ಎನ್ನುವುದೇ ಇರುವುದಿಲ್ಲ. ಸೂರ್ಯ ಈ ದೇಶಗಳ ಜೊತೆ ಆಟವಾಡುತ್ತಿರುತ್ತಾನೆ. ಈ ರೀತಿ ರಾತ್ರಿ ಇಲ್ಲದೆ ಕೆಲವು ತಿಂಗಳುಗಳು ಹಾಗೇ ಇರುತ್ತದೆ. ಪ್ರಕೃತಿಯಲ್ಲಿ ನಡೆಯುವ ಈ ವಿಸ್ಮಯವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. 5% ದೇಶಗಳಲ್ಲಿ ಹಗಲು ರಾತ್ರಿ ಎನ್ನುವುದು ಕೆಲವು ತಿಂಗಳು ಕಾಲ ಮಾತ್ರ ಇರುತ್ತದೆ. ಈಗ ನಾವು ಪ್ರಪಂಚದ ಯಾವ ದೇಶದಲ್ಲಿ ರಾತ್ರಿ ಇಲ್ಲ ಎನ್ನುವುದೇ ಎಂಬುದನ್ನು ನೋಡೋಣ. ಮೊದಲನೆಯದಾಗಿ ಅಲಾಸ್ಕಾ. ಇದು ಅಮೆರಿಕದ ದೊಡ್ಡ ರಾಜ್ಯ. ಅಲಾಸ್ಕಾದಲ್ಲಿ ಮಂಜು ತುಂಬ ಜಾಸ್ತಿ. ಮೇ 15ರಿಂದ ಜುಲೈ 15ರವರೆಗೆ ಇಲ್ಲಿ ಪೂರ್ತಿ ಹಗಲೇ ಇರುತ್ತದೆ. ರಾತ್ರಿ ಎನ್ನುವುದೇ ಇರುವುದಿಲ್ಲ. ರಾತ್ರಿ 12:30ಕ್ಕೆ ಸೂರ್ಯ ಮುಳುಗುತ್ತಾನೆ. 50 ನಿಮಿಷಗಳ ನಂತರ ಸೂರ್ಯ ಮತ್ತೆ ಉದಯಿಸುತ್ತಾನೆ. ಈ 50 ನಿಮಿಷಗಳಲ್ಲೂ ಸಹ ಕತ್ತಲಾಗುವುದಿಲ್ಲ. 2ನೇ ದೇಶ ಕೆನಡಾ. ಇದು ಪ್ರಪಂಚದ 2ನೇ ದೊಡ್ಡ ದೇಶ. ಈ ದೇಶದ ತುಂಬ ಮಂಜು ತುಂಬಿರುತ್ತದೆ. ಕೆನಡಾದಲ್ಲಿಯೂ ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿ ಬೇಸಿಗೆ ಕಾಲದಲ್ಲಿ 51 ದಿನಗಳ ಕಾಲ ಹಗಲೇ ಇರುತ್ತದೆ. 3ನೇಯದಾಗಿ ಫಿನ್ಲ್ಯಾಂಡ್. ಈ ದೇಶದಲ್ಲಿ ಸುಂದರವಾದ ಜಲಪಾತಗಳು ತುಂಬ ಇವೆ. ಬೇಸಿಗೆಯ ಕಾಲದಲ್ಲಿ ಪ್ರವಾಸಿಗರಿಂದ ತುಂಬಿ ಹೋಗಿರುತ್ತದೆ. ಆ ಸಮಯದಲ್ಲಿ 51 ದಿನಗಳ ಕಾಲ ಹಗಲೇ ಇರುತ್ತದೆ. ರಾತ್ರಿ ಸಮಯದಲ್ಲಿ ಕತ್ತಲು ಇಲ್ಲದೆ ಬೆಳಕಿನಿಂದ ತುಂಬಿರುತ್ತದೆ. ಅದ್ಭುತವಾದ ಪ್ರವಾಸಿ ಸ್ಥಳಗಳಲ್ಲಿ ಫಿನ್ಲ್ಯಾಂಡ್ ಕೂಡ ಒಂದು. 4ನೇಯದಾಗಿ ಐಸ್ಲ್ಯಾಂಡ್. ಯುರೋಪ್ನ ಉತ್ತರ ಭಾಗದಲ್ಲಿ ಚಿಕ್ಕ ದೇಶ. ಯುರೋಪ್ನಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇರುವ ದೇಶ. ಮೇ 15ರಿಂದ ಜುಲೈ 15ರವರೆಗೆ ಹಗಲು ಇರುತ್ತದೆ. ಈ ರೀತಿ ಹೆಚ್ಚು ಹಗಲು ಇರುವ ಸಮಯದಲ್ಲಿ ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಲಕ್ಷಾಂತರ ಜನ ಪ್ರವಾಸಿಗರು ಬರುತ್ತಾರೆ. 5ನೇಯ ದೇಶ ನಾರ್ವೆ. ಈ ಭೂಮಿಯಲ್ಲಿ ಸುಂದರವಾದ ದೇಶಗಳಲ್ಲಿ ನಾರ್ವೆಯೂ ಒಂದು. ಇದನ್ನು ಕಂಟ್ರಿ ಆಫ್ ಮಿಡ್ನೈಟ್ ಎಂದು ಕರೆಯುತ್ತಾರೆ. ಈ ದೇಶ ಅಟ್ಲಾಂಟಿಕ್ ಸರ್ಕಲ್ ಶ್ರೇಣಿಯಲ್ಲಿರುವುದರಿಂದ ರಾತ್ರಿ ಹಗಲು ಎನ್ನುವುದು ತುಂಬ ವಿಚಿತ್ರವಾಗಿರುತ್ತದೆ. ಈ ದೇಶದಲ್ಲಿ ಮೇಯಿಂದ ಜುಲೈವರೆಗೆ 90 ದಿನಗಳ ಕಾಲ ಬರೀ ರಾತ್ರಿಯೇ ಇರುತ್ತದೆ. ಹಾಗಂತ ರಾತ್ರಿಯೂ ಅಲ್ಲ, ಸಂಜೆಯೂ ಅಲ್ಲ. ಯಾವ ತರಹದ ವಾತಾವರಣ ಇರುತ್ತದೋ ಹಾಗೇ ಇರ್ತದೆ. ಸಂಜೆ ಯಾವ ತರಹದ ವಾತಾವರಣ ಹಾಗೆ ಇರ್ತದೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಹಗಲು ಇರುವುದಿಲ್ಲ. 90 ದಿನಗಳ ಕಾಲ ಸಂಜೆಯ ವಾತಾವರಣವೇ ಇರುತ್ತದೆ. 6ನೇಯ ದೇಶ ಸ್ವೀಡನ್. ಈ ದೇಶದಲ್ಲಿ ಮೇಯಿಂದ ಆಗಸ್ಟ್ 30ನೇ ತಾರೀಕಿನವರೆಗೆ ಹಗಲು ಇರುತ್ತದೆ. ಇಲ್ಲಿ 100 ದಿನಗಳ ಕಾಲ ಸೂರ್ಯನೇ ಪ್ರಕಾಶಿಸುತ್ತಿರುತ್ತಾನೆ. ತುಂಬ ಜನಕ್ಕೆ ರಾತ್ರಿ ಏಕೆ ಬರುವುದಿಲ್ಲ ಎನಿಸುತ್ತದೆ. ವೈಜ್ಞಾನಿಕವಾಗಿ ನಮ್ಮ ಭೂಮಿ ಗುಂಡಾಗಿದ್ದು ಸೂರ್ಯನ ಸುತ್ತ ಸುತ್ತುತ್ತದೆ. 24 ಗಂಟೆಗಳಲ್ಲಿ ಭೂಮಿಯು ತನ್ನ ಸುತ್ತ ಒಂದು ಸುತ್ತು ಸುತ್ತುತ್ತದೆ. ಹಾಗೆಯೇ ಸೂರ್ಯನ ಕಿರಣಗಳು ಭೂಮಿಯ ಮುಂಭಾಗಕ್ಕೆ ಬೀಳುವುದರಿಂದ ಜಗತ್ತಿನ ಪ್ರತಿಭಾಗಕ್ಕೆ ಸರಿಯಾಗಿ ಬೀಳುವುದರಿಂದ ಹಗಲು 12 ಗಂಟೆ, ರಾತ್ರಿ 12 ಗಂಟೆ ಆಗುತ್ತದೆ. ಆದರೆ ಭೂಮಿಯು ಪೂರ್ತಿ ಗೋಳಾಕಾರದಲ್ಲಿ ಇಲ್ಲ. ಉತ್ತರ ಭಾಗದಲ್ಲಿ ಭೂಮಿ 23.5 ಸೆಂಟಿಮೀಟರ್ ಭೂಮಿಯ ಉಬ್ಬಿದ ಭಾಗದಲ್ಲಿ ಬರುವುದರಿಂದ ಅಲ್ಲಿ ಉಪ್ಪಾಗಿದೆ. ಇನ್ನು ನಾವು ಹೇಳಿದ 6 ದೇಶಗಳು ಈ ಉಪ್ಪಿನ ಪ್ರದೇಶದಲ್ಲಿ ಬರುವುದರಿಂದ ಇಲ್ಲಿ 2 ತಿಂಗಳಲ್ಲಿ ಸದಾ ಸೂರ್ಯನ ಕಿರಣಗಳಿರುತ್ತವೆ. ಹಾಗೂ ಇದರ ವಿರುದ್ಧ ದಿಕ್ಕು ಅಂದರೆ ದಕ್ಷಿಣದ ಗೋಲಾರ್ಧದಲ್ಲಿ ಬರುವುದರಿಂದ ಸೂರ್ಯ ಬರುವುದೇ ಇಲ್ಲ. ಇದು ಈ ಸೂರ್ಯನ ಕಣ್ಣು ಮುಚ್ಚಾಲೆ ಆಟಕ್ಕೆ ಕಾರಣವಾಗಿದೆ ಎಂದು ಹೇಳಲಾಗುತ್ತದೆ. ಇಷ್ಟು ಸಮಯ ನನ್ನ ಮಾತುಗಳನ್ನು